ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ S-400 ಡಿಫೆನ್ಸ್ ಅನ್ನು ಬಳಕೆ ಮಾಡ್ತಾ ಇದೆ. ನಮ್ಮ ಹತ್ರ 3 S-400 ಬ್ಯಾಟ್ರಿಗಳಿವೆ. ಈಗ 4ನೆಯದ್ದು ಬರ್ತಾ ಇದೆ. ಇನ್ನು ಮುಂದೆ S-400 ಅಲ್ಲ, S-500 ಅನ್ನು ಕೊಡ್ತೀವಿ. ಅದು ಕೂಡ ಭಾರತದಲ್ಲಿ ಜಂಟಿಯಾಗಿ ತಯಾರು ಮಾಡೋಣ ಅಂತ ರಷ್ಯಾ ಭಾರತಕ್ಕೆ ಆಹ್ವಾನ ಕೊಟ್ಟಿರೋ ಸುದ್ದಿಗಳು ಬರ್ತಾ ಇವೆ. ಇದಕ್ಕೆ ಕಾರಣ ಏನು ಅಂದ್ರೆ, ಇನ್ನು ಮುಂದೆ S-400ಗಳನ್ನು ನಾವು ರಷ್ಯಾದಿಂದ ಆಮದು ಮಾಡ್ಕೋಬೇಕಾದ ಅಗತ್ಯ ಇರೋದಿಲ್ಲ. ಅವು ಭಾರತದಲ್ಲೇ ತಯಾರಾಗುತ್ತವೆ. ಹಾಗಂತ ರಷ್ಯಾ ಜೊತೆ ಜಂಟಿ ತಯಾರಿಕೆ ಅಲ್ಲ. ಇದು ರಷ್ಯಾದ ಟೆಕ್ನಾಲಜಿ ಆಫರ್ ಅಥವಾ ಲೈಸೆನ್ಸ್ ಅನ್ನು ಪಡ್ಕೊಂಡು ನಾವೇ ಮಾಡೋ ತಯಾರಿ ಕೂಡ ಅಲ್ಲ. ಬದಲಿಗೆ ಭಾರತ ಸ್ವದೇಶದಲ್ಲೇ S-400ನಷ್ಟೇ ಬಲಿಷ್ಠ ಏರ್ ಡಿಫೆನ್ಸ್ ಅನ್ನು ತಯಾರು ಮಾಡಿಕೊಂಡಿದೆ. ಅದರ ಎಲ್ಲ ಪರೀಕ್ಷೆಗಳು ಮುಗಿದಿವೆ. ಅದು ಸುಲಭವಾಗಿ 350 ಕಿಲೋಮೀಟರ್ ದೂರದಲ್ಲಿ ಶತ್ರುಗಳ ಯುದ್ಧ ವಿಮಾನಗಳನ್ನು, ಮಿಸೈಲ್ಗಳನ್ನು ಕೂಡ ಅಕ್ಯುರೇಟ್ ಆಗಿ ನ್ಯೂಟ್ರಲೈಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ DRDO ಈ ಆಯುಧವನ್ನು ತಯಾರು ಮಾಡಿದ್ದು. ಇದು ಭಾರತೀಯ ಸೇನೆಯನ್ನು ಸೇರೋದು ಮಾತ್ರ ಬಾಕಿ ಇದೆ. ಹಾಗಾದರೆ ಯಾವುದು ಈ ಸ್ವದೇಶಿ S-400? ಬನ್ನಿ ನೋಡೋಣ. ಗೆಳೆಯರೆ, ಭಾರತಕ್ಕೆ ಲಾಂಗ್ ರೇಂಜ್ ಮಿಸೈಲ್ಗಳು ಬೇಕು. ಜೊತೆಗೆ ಲಾಂಗ್ ರೇಂಜ್ ಮಿಸೈಲ್ಗಳನ್ನು, ಶತ್ರುಗಳ ಯುದ್ಧ ವಿಮಾನಗಳನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಬಲಿಷ್ಠ ಏರ್ ಡಿಫೆನ್ಸ್ ಕೂಡ ಬೇಕು. ಈ ಏರ್ ಡಿಫೆನ್ಸ್ ಅನ್ನೋದಿದೆ ನೋಡಿ, ಅದು ಯುದ್ಧಗಳು ಶುರುವಾಗ್ಬಿಟ್ರೆ ಎಷ್ಟಿದ್ರೂ ಸಾಕಾಗೋದಿಲ್ಲ. ಅಮೆರಿಕದ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಹೊಂದಿರೋ ಅರಬ್ ದೇಶಗಳನ್ನ ಇರಾನ್ ಪುಡಿಗುಟ್ಟಿದ್ದು ನಿಮಗೆ ಗೊತ್ತಿದೆ. ಹಾಗೆ ಇರಾನ್ನಲ್ಲಿನ ಏರ್ ಡಿಫೆನ್ಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಿ ಇಸ್ರೇಲ್ ಇರಾನ್ ಮೇಲೆ ಬಾಂಬಿಂಗ್ ಮಾಡಿದ್ದನ್ನು ಕೂಡ ನಾವು ಕೇಳಿದ್ದೀವಿ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಬಿಡಿ, ಅದು ಆಪರೇಷನ್ ಸಿಂಧೂರ್ ಶುರುವಾದ ಕೂಡಲೇ ಒಡಿಸಾಗಿ ಹೋಯಿತು. ಇನ್ನು ಭಾರತ S-400, ಆಕಾಶ್ ಸೇರಿದಂತೆ ನಾನಾ ರೀತಿಯ ಬಹು ಹಂತಗಳ ಏರ್ ಡಿಫೆನ್ಸ್ ಅನ್ನು ಹೊಂದಿದೆ. ಇಲ್ಲಿ ಶತ್ರುಗಳ ಯುದ್ಧ ವಿಮಾನಗಳು, ಬ್ಯಾಲಿಸ್ಟಿಕ್ ಹಾಗೂ ಕ್ರೂಸ್ ಮಿಸೈಲ್ಗಳು ಮಾತ್ರ ಅಲ್ಲ, ಅವರ ಡ್ರೋನ್ಗಳನ್ನು ಕೂಡ ಸಮರ್ಥವಾಗಿ ನ್ಯೂಟ್ರಲೈಸ್ ಮಾಡೋ ವ್ಯವಸ್ಥೆಗಳನ್ನ ಮಾಡಿಕೊಳ್ಳೋದು ಯಾವುದೇ ದೇಶಕ್ಕೂ ಇವತ್ತು ದೊಡ್ಡ ಚಾಲೆಂಜ್ ಅಂತ ಅನ್ನಿಸ್ಕೊಳ್ಳುತ್ತೆ. ಡ್ರೋನ್ಗಳು ಕೆಳಗೆ ಹಾರಿ ಬರುತ್ತವೆ. ಏರ್ ಡಿಫೆನ್ಸ್ ಬೇಗ ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಒಂದೇ ಬಾರಿ ಸ್ವಾಮ್ ಡ್ರೋನ್ಗಳು ಹಾಗೂ ಕ್ರೂಸ್ ಮಿಸೈಲ್ಗಳು ಲಾಂಚ್ ಆದರೆ ಏರ್ ಡಿಫೆನ್ಸ್ ಕೂಡ ಕನ್ಫ್ಯೂಸ್ ಆಗೋ ಸಾಧ್ಯತೆಗಳಿರುತ್ತವೆ. ಏಕಕಾಲಕ್ಕೆ ಎಲ್ಲವನ್ನೂ ಡಿಟೆಕ್ಟ್ ಮಾಡಿ ನಾಶ ಮಾಡೋದ್ರಲ್ಲಿ ಅವು ಬಹಳಷ್ಟು ಬಾರಿ ವಿಫಲವಾಗೋ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಅರಬ್ ದೇಶಗಳ ಆಕಾಶದಲ್ಲಿ ಇರಾನ್ ಗೆಲುವು ಸಾಧಿಸಿದ್ದು ಇದೇ ತಂತ್ರದ ಮೂಲಕ. ಸೌದಿಯ ಮೇಲೆ ಹೌತಿಗಳು ದಾಳಿ ಮಾಡೋದು ಕೂಡ ಹೀಗೇನೆ. ಇನ್ನು ಡ್ರೋನ್ಗಳನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಮಿಸೈಲ್ಗಳನ್ನ ಬಳಸಿದ್ರೆ ಅದು ಹೆಚ್ಚು ನಷ್ಟಕ್ಕೂ ಕಾರಣ ಆಗುತ್ತೆ. ಹೀಗಾಗಿ ಡ್ರೋನು, ಮಿಸೈಲು, ಯುದ್ಧ ವಿಮಾನ ಇವೆಲ್ಲವನ್ನ ಎದುರಿಸೋದಕ್ಕೆ ಬೇಕಾಗುವ ಪ್ರತ್ಯೇಕ ಮತ್ತು 360 ಡಿಗ್ರಿ ವ್ಯವಸ್ಥೆಯೊಂದನ್ನು ಮಾಡ್ಕೋಬೇಕು. ಅದಕ್ಕಾಗಿ ಭಾರತ ಸುದರ್ಶನ ಚಕ್ರ ನಿರ್ಮಾಣ ಮಾಡೋ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಅದರ ಭಾಗವಾಗಿ ನಿರ್ಮಾಣ ಆಗಿರೋದು ಪ್ರಾಜೆಕ್ಟ್ ಕುಶ. ಗೆಳೆಯರೆ, ಮೊನ್ನೆ ಒಡಿಸ್ಸಾದ ಪೂರ್ವ ಕರಾವಳಿ ತೀರದಲ್ಲಿರುವ ಚಂಡೀಪುರದಲ್ಲಿನ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಲ್ಲಿ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ನ ಪರೀಕ್ಷೆ ನಡೆಯಿತು ಮತ್ತು ಅದು ಯಶಸ್ವಿ ಕೂಡ ಆಗಿದ್ದು, ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ DRDO ವಿಜ್ಞಾನಿಗಳಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಮಿಸೈಲ್ ಭಾರತಕ್ಕೆ ಅಪಾಯವನ್ನು ತಂದೊಡ್ಡುವ ಯಾವುದೇ ರೀತಿಯ ಏರ್ ಆಬ್ಜೆಕ್ಟ್ಗಳನ್ನ ಹೊಡೆದು ಹಾಕುವ ಶಕ್ತಿಯನ್ನು ಹೊಂದಿದೆ. ಈ ಪ್ರಾಜೆಕ್ಟ್ ಕುಶಾದಲ್ಲಿನ ಮಿಸೈಲ್ಗಳು ಸರಿಸುಮಾರು 350 ಕಿಲೋಮೀಟರ್ ದೂರದಲ್ಲಿನ ಏರಿಯಲ್ ಟಾರ್ಗೆಟ್ಗಳನ್ನು ಗುರುತಿಸಿ ಹೊಡೆದು ಹಾಕತ್ವೆ. S-400 ನಲ್ಲಿರೋ ಹಾಗೆ ಇದರಲ್ಲಿ ಕೂಡ M1, M2 ಹಾಗೂ M3 ಮಿಸೈಲ್ಗಳನ್ನು ಇಡಲಾಗಿದೆ. ಈ 3 ಹಂತದ ಮಿಸೈಲುಗಳು ಕ್ರಮವಾಗಿ 150, 250 ಹಾಗೂ 350 ಕಿಲೋಮೀಟರ್ ದೂರದಲ್ಲಿನ ಟಾರ್ಗೆಟ್ಗಳನ್ನು ನ್ಯೂಟ್ರಲೈಸ್ ಮಾಡುತ್ತವೆ. ಇದನ್ನು ಮೊಬೈಲ್ ಲಾಂಚರ್ಗಳಿಂದ ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಶತ್ರುಗಳ ಪಾಲಿಗಿದು ಸಿಂಹಸ್ವಪ್ನವಾಗಿ ಕಾಡುತ್ತೆ ಅನ್ನೋ ನಂಬಿಕೆ DRDOಗಿದೆ. ಯಾಕೆಂದರೆ ಒಂದೇ ಸರಿ 3-4 ಟಾರ್ಗೆಟ್ಗಳನ್ನು ಗುರುತಿಸೋದು, ಅವುಗಳನ್ನು ಹೊಡೆದು ಹಾಕೋದರ ಜೊತೆಗೆ ಒಂದೇ ಟಾರ್ಗೆಟನ್ನು ಕೂಡ ನಾನಾ ಹಂತಗಳಲ್ಲಿ ಇಲ್ಲಿ ಮಿಸೈಲುಗಳು ಗುರಿ ಮಾಡಿಕೊಳ್ಳುತ್ತವೆ. ಹೀಗಾಗಿ ಯಾವ ಆಬ್ಜೆಕ್ಟ್ ಕೂಡ ಈ ಏರ್ ಡಿಫೆನ್ಸನ್ನು ದಾಟಿ ಒಳಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳು ಕೂಡ ಈ ಮಿಸೈಲ್ನ ಟಾರ್ಗೆಟ್ ಆಗದೆ ಉಳಿಯೋದಿಲ್ಲ. ಇದಕ್ಕೆ ಕುಶ ಅನ್ನೋ ಹೆಸರನ್ನು ಕೊಡಲಾಗಿದೆ. ಇನ್ನು ಇಲ್ಲಿ ಕುಶ ಮಿಸೈಲ್ ಸಿಸ್ಟಮ್ S-400ನ ಥರಾನೇ ಕೆಲಸ ಮಾಡುತ್ತೆ ಅಂದ ಕೂಡಲೇ ಭಾರತ S-400 ಟೆಕ್ನಾಲಜಿಯನ್ನು ಕಾಪಿ ಮಾಡಿಬಿಟ್ಟಿದೆ ಅಂತಲ್ಲ. ಆ ಕೆಲಸವನ್ನು ಚೈನಾ ಮಾಡುತ್ತೆ, ಭಾರತ ಅಲ್ಲ. ಕುಶ ಭಾರತದ್ದೇ ಶುದ್ಧ ಸ್ವದೇಶಿ ತಂತ್ರಜ್ಞಾನ. ಗೆಳೆಯರೆ, ಈ ಪ್ರಾಜೆಕ್ಟ್ ಸಂಪೂರ್ಣ ಯಶಸ್ವಿ ಆದರೆ 350 ಕಿಲೋಮೀಟರ್ ದೂರದಲ್ಲಿನ ಟಾರ್ಗೆಟ್ ಅನ್ನ ನ್ಯೂಟ್ರಲೈಸ್ ಮಾಡುವ ಶಕ್ತಿಶಾಲಿ ಹಾಗೂ ಸ್ವದೇಶಿ ಏರ್ ಡಿಫೆನ್ಸ್ ಅನ್ನು ಹೊಂದಿರುವ ಕೆಲವು ದೇಶಗಳ ಪಟ್ಟಿಗೆ ಭಾರತ ಕೂಡ ಸೇರ್ಪಡೆಯಾದಂತಾಗತ್ತೆ. ಇನ್ನು ತಂತ್ರಜ್ಞಾನ ಮತ್ತು ತಯಾರಿ ಎರಡೂ ನಮ್ಮಲ್ಲೇ ಇರೋದ್ರಿಂದ ನಮಗೆ ಯಾವಾಗ ಬೇಕೋ ಆಗ, ಎಷ್ಟು ಬೇಕೋ ಅಷ್ಟು ನಾವೇ ತಯಾರು ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಬೇರೆ ದೇಶದ ಮೇಲೆ ಆಧಾರ ಪಡಬೇಕಾದ ಅಗತ್ಯ ಇರೋದಿಲ್ಲ. ಇನ್ನು ಬೇರೆ ದೇಶದ ತಂತ್ರಜ್ಞಾನವನ್ನು ಬಳಸಿದ್ರೆ ಅದನ್ನು ಅವರು ನಮಗೆ ಮಾತ್ರ ಅಲ್ಲ, ಇನ್ನು ಸಾಕಷ್ಟು ದೇಶಗಳಿಗೆ ಕೊಟ್ಟಿರ್ತಾರೆ. ಈಗ
ಉದಾಹರಣೆಗೆ S-400 ಭಾರತದ ಬಳಿಯೂ ಇದೆ, ಚೈನಾದ ಬಳಿಯೂ ಇದೆ. ಟರ್ಕಿ ಕೂಡ S-400 ಅನ್ನ ಖರೀದಿ ಮಾಡಿತ್ತು. ಅದನ್ನು ಅವರೀಗ ಅಮೆರಿಕಾದ ಒತ್ತಡದ ಕಾರಣಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ, ಆ ಮಾತು ಬೇರೆ. ಆದರೆ ಅವರ ಹತ್ರ ಕೂಡ S-400 ಇತ್ತು. ಸೊ ಪಾಕಿಸ್ತಾನಕ್ಕೆ ಚೈನಾ ಅಥವಾ ಟರ್ಕಿಗಳು S-400 ಬಗ್ಗೆ ಹೇಳಿ ಅದನ್ನು ಡಿಕೋಡ್ ಮಾಡೋದು ಹೇಗೆ ಅಂತ ತಿಳಿಸಿಕೊಟ್ರೆ ಆ ಏರ್ ಡಿಫೆನ್ಸ್ ಇದ್ದೂ ಕೂಡ ಶತ್ರುಗಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ನಮಗೆ ತುಂಬ ಅಗತ್ಯ ಇರೋ ಸಂದರ್ಭದಲ್ಲಿ ಆಯುಧ ಮಾರಾಟಗಾರ ಸಪ್ಲೈ ಕೊಡದೇ ಇದ್ರೂ ಕೂಡ ನಮಗೆ ಸಮಸ್ಯೆಗಳಾಗತ್ವೆ. ಹೀಗಲ್ಲದೆ ಆಯುಧವನ್ನು ನಮ್ಮಲ್ಲೇ ನಾವು ತಯಾರು ಮಾಡಿಕೊಂಡು ಬಿಡ್ತೀವಿ ಅಂದರೆ ಇಂಥ ಸಮಸ್ಯೆಗಳಿರೋದಿಲ್ಲ. ಇನ್ನು ಈ ಕುಶಾದಲ್ಲಿ ಬಳಸಲಾಗುವ ರೆಡಾರ್ ಟೆಕ್ನಾಲಜಿ, ಸಾಫ್ಟ್ವೇರ್ ಹಾಗೂ ಮಿಸೈಲ್ ಟೆಕ್ನಾಲಜಿ ಎಲ್ಲವೂ ಕೂಡ ನಮ್ಮದೇ ಆಗಿರೋದ್ರಿಂದ ಇದನ್ನು ನಾವು ಮುಂದೆ ಮಾರಾಟ ಮಾಡೋದಕ್ಕೆ ಕೂಡ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ, ಯಾರ ಅನುಮತಿನೂ ಪಡ್ಕೋಬೇಕಾದ ಅಗತ್ಯನೂ ಇರೋದಿಲ್ಲ. ಸೊ ಭಾರತದ ಡಿಫೆನ್ಸ್ ರಫ್ತನ್ನು ಇದು ಹೆಚ್ಚಿಸುವ ಸಾಧ್ಯತೆಯೂ ಇರುತ್ತೆ. ಹಾಗೆ ಈ ಮಿಸೈಲ್ ಹಾಗೂ ರೆಡಾರ್ ಎಲ್ಲವೂ ಕೂಡ ಸ್ವದೇಶಿ ನಿರ್ಮಿತ ಆಗಿರೋದ್ರಿಂದ ಇವುಗಳ ನಿರ್ಮಾಣದ ಖರ್ಚು ಕಡಿಮೆ ಆಗುತ್ತೆ. ನಮ್ಮಲ್ಲೇ ಒಂದಷ್ಟು ಸಂಸ್ಥೆಗಳಿಗೆ ಇದರಿಂದ ಕೆಲಸ ಸಿಗುತ್ತೆ. ಇದು ಭಾರತದ ಆರ್ಥಿಕತೆಗೆ ಕೂಡ ನೆರವನ್ನು ಕೊಡೋ ಸಾಧ್ಯತೆ ಇರುತ್ತೆ. ಈ ಎಲ್ಲ ಕಾರಣದಿಂದ ಪ್ರಾಜೆಕ್ಟ್ ಕುಶ ಭಾರತದ ಪಾಲಿಗೆ ಗೇಮ್ ಚೇಂಜರ್ ಅನ್ನಿಸ್ಕೊಳ್ತಾ ಇದೆ. ಇನ್ನು ಈ ಯೋಜನೆ ಶುರುವಾಗಿದ್ದು 2016ರಲ್ಲಿ ಅಂತ ಹೇಳ್ತಾರೆ. ಅವತ್ತಿಗೆ ಭಾರತ ಇಸ್ರೇಲ್ ಜೊತೆ ಸೇರಿ ಒಂದು ಅತ್ಯದ್ಭುತವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತಯಾರು ಮಾಡೋದಕ್ಕೆ ಮುಂದಾಯಿತು. ಆ ಕೆಲಸವನ್ನು DRDOಗೆ ವಹಿಸಲಾಯಿತು. ಅವತ್ತು ಕೆಲಸ ಆರಂಭಿಸಿದ DRDO 2028-29 ಹೊತ್ತಿಗೆ ಬಲಿಷ್ಠ ಲಾಂಗ್ ರೇಂಜ್ ಮಿಸೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಭಾರತಕ್ಕೆ ಕೊಡೋ ಗುರಿಯನ್ನು ಹಾಕ್ಕೊಳ್ತು. ಅಲ್ಲಿ ಸಂಶೋಧನೆಗಳು ಶುರು ಆದವು. ಆದರೆ DRDO ಇದನ್ನು ಸಿದ್ಧ ಮಾಡಿ ಅದು ಕಮರ್ಷಿಯಲ್ ಪ್ರೊಡಕ್ಷನ್ಗೆ ಬಂದು ಇದೆಲ್ಲ ಆಗೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ ಅನ್ನೋದು ಗೊತ್ತಿತ್ತು. ಅಲ್ಲಿವರೆಗೊಂದು ಬಲಿಷ್ಠ ರಕ್ಷಣಾ ವ್ಯವಸ್ಥೆನೇ ಇಲ್ಲದೆ ಇದ್ರೆ ಹೇಗೆ? ಸೊ ರಷ್ಯಾದ S-400ಗಳನ್ನು ಖರೀದಿ ಮಾಡೋದಕ್ಕೆ ಭಾರತ ನಿರ್ಧಾರ ಮಾಡ್ತು. ಹಾಗಂತ ಈ ಕುಶ ಪ್ರಾಜೆಕ್ಟನ್ನು ಕೈ ಬಿಡಲಿಲ್ಲ. ಇನ್ನು ಈ ಪ್ರಾಜೆಕ್ಟ್ಗೆ ವೇಗ ಸಿಕ್ಕಿದ್ದು 2022ರಲ್ಲಿ. ಅವತ್ತು ಕ್ಯಾಬಿನೆಟ್ ಕಮಿಟಿ ಈ ಏರ್ ಡಿಫೆನ್ಸ್ ಸಿಸ್ಟಮ್ ನಿರ್ಮಾಣಕ್ಕೆ ಬೇಕಾದ ಎಲ್ಲ ಹಣಕಾಸು ನೆರವನ್ನು ಕೊಡೋದಕ್ಕೆ ನಿರ್ಧಾರ ಮಾಡ್ತು. ಆ ನಂತರ ಈ ಏರ್ ಡಿಫೆನ್ಸ್ ಸಿಸ್ಟಮ್ ನಿರ್ಮಾಣದ ಕಾರ್ಯ ವೇಗವನ್ನು ಪಡ್ಕೊಳ್ತಾ ಹೋಯಿತು. 2028-29 ಹೊತ್ತಿಗೆ ಇದು ನಮ್ಮ ಗಡಿಗಳನ್ನು ಕಾಯೋದಕ್ಕೆ ನಿಯೋಜನೆಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಕುಶ S-400 ರಿಪ್ಲೇಸ್ ಮಾಡುತ್ತಾ? ನಮಗಿನ್ನು ಮುಂದೆ S-400ಗಳ ಅಗತ್ಯನೇ ಇರೋದಿಲ್ವಾ? ಸದ್ಯಕ್ಕೆ ಹಾಗೇನೂ ಆಗೋದಿಲ್ಲ. ಯಾಕೆಂದ್ರೆ S-400 ಅನ್ನೋದು ಬ್ಯಾಲಿಸ್ಟಿಕ್ ಮಿಸೈಲ್ ವರೆಗೆ ಎಲ್ಲ ರೀತಿಯ ಏರಿಯಲ್ ಥ್ರೆಟ್ಗಳನ್ನು ನಾಶ ಮಾಡುತ್ತೆ. ಆದರೆ ಕುಶ ಅದನ್ನು ಅಚೀವ್ ಮಾಡೋದಕ್ಕೆ ಇನ್ನಷ್ಟು ದಿನಗಳ ಕಾಲ ಕಾಯಬೇಕಾಗಬಹುದು. ಆದರೆ ಇದು ನಿಯೋಜನೆಗೊಂಡ ನಂತರ S-400ಗೆ ನೆರವನ್ನು ಕೊಡ್ತಾ ಭಾರತದ ವಾಯು ಪ್ರದೇಶವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊರುತ್ತೆ. ಈಗಾಗಲೇ ಈ ಕಾರ್ಯವನ್ನು ಬರಾಕ್ ಸಿಸ್ಟಮ್ ಮಾಡ್ತಾ ಇದೆ. ಇಲ್ಲಿ ಬರಾಕ್ ಮಿಸೈಲ್ 70 ಕಿಲೋಮೀಟರ್ ವರೆಗಿನ ಏರಿಯಲ್ ಥ್ರೆಟ್ ಅನ್ನ ನಾಶ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಆಕಾಶ್ ತೀರ್ ಕೂಡ ಸುಮಾರು 30 ಕಿಲೋಮೀಟರ್ ದೂರದ ಏರಿಯಲ್ ಥ್ರೆಟ್ ಅನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಇವುಗಳ ಜೊತೆಗೆ ಕುಶ ಕೂಡ ಸೇರ್ಕೊಂಡ್ರೆ ಭಾರತದ ರಕ್ಷಣಾ ವ್ಯವಸ್ಥೆ ಮತ್ತಷ್ಟು ಸುಭದ್ರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಏರಿಯಲ್ ಥ್ರೆಟ್ ಅನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಪ್ರತಿ ಬಾರಿ ನಾವು S-400ಗಳನ್ನ ಬಳಸ್ತಾ ಹೋದ್ರೆ ಅದರ ಖರ್ಚು ಹೆಚ್ಚಾಗುತ್ತೆ. ಈ ನಿಟ್ಟಲ್ಲಿ ಕೂಡ ಸ್ವದೇಶಿ ಕುಶ ಭಾರತದ ಏರ್ ಡಿಫೆನ್ಸ್ ಮೇಲಿನ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡೋದ್ರಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಹೋಗುತ್ತೆ. ಹೀಗಾಗಿ S-400 ಇದ್ರೂ ಕೂಡ ಕುಶ ನಿಯೋಜನೆ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಕುಶ ಅಮೆರಿಕಾದ ಥಾಡ್, ಚೈನಾದ HQಗೆ ಸರಿ ಸಮಾನವಾಗಿದೆಯಾ? ಗೆಳೆಯರೆ, ನಾವಿಲ್ಲಿ S-400 ಬಿಟ್ಟು ಜಗತ್ತಿನ ವಿಭಿನ್ನ ಏರ್ ಡಿಫೆನ್ಸ್ ಜೊತೆ ಈ ಕುಶಾನ ಕಂಪೇರ್ ಮಾಡ್ತಾ ಹೋದ್ರೆ ಕುಶಾದ ರೇಂಜ್ 350 ಕಿಲೋಮೀಟರ್, ಆದರೆ ಥಾಡ್ 200 ಕಿಲೋಮೀಟರ್ ಹಾಗೂ HQ-9ನ ಎಕ್ಸ್ಪೋರ್ಟ್ ಕ್ವಾಲಿಟಿ ಏನಿದೆ ಅದು 250 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿವೆ. ಇನ್ನು ಮ್ಯಾಕ್ಸಿಮಮ್ ಆಲ್ಟಿಟ್ಯೂಡ್ನ ವಿಷಯಕ್ಕೆ ನಾವು ಬಂದ್ರೆ ಕುಶ 30 ಕಿಲೋಮೀಟರ್ನಷ್ಟು ಎತ್ತರದಲ್ಲಿನ ಆಬ್ಜೆಕ್ಟ್ ಅನ್ನ ಹೊಡೆದು ಹಾಕುತ್ತೆ. ಆದರೆ ಥಾಡ್ ಇದೆಯಲ್ಲ ಅದು ಸುಮಾರು 150 ಕಿಲೋಮೀಟರ್ ಎತ್ತರದಲ್ಲಿ, ಹಾಗೆ HQ-9 ಸರಿಸುಮಾರು 30ರಿಂದ 40 ಕಿಲೋಮೀಟರ್ ಎತ್ತರದಲ್ಲಿನ ಆಬ್ಜೆಕ್ಟ್ ಅನ್ನ ಹೊಡೆದು ಹಾಕುವ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಹೇಳ್ತಾರೆ. ಆದರೆ ಕುಶ ಅಮೆರಿಕಾದ ಪ್ಯಾಟ್ರಿಯಾಟ್ಗಿಂತಲೂ ಹೆಚ್ಚು ಸಮರ್ಥ ಅನ್ನಿಸ್ಕೊಳ್ಳುತ್ತೆ. ಇನ್ನು ವೇಗದ ವಿಷಯಕ್ಕೆ ನಾವು ಬರೋದಾದ್ರೆ HQ-9 4.5 ಮ್ಯಾಕ್ ವೇಗದಲ್ಲಿ ಹೋಗುತ್ತೆ. ಥಾಡ್ ಮ್ಯಾಕ್ 8 ಸ್ಪೀಡ್ ಅನ್ನ ಹೊಂದಿದೆ. ಕುಶ ಮ್ಯಾಕ್ 5.5 ವೇಗವನ್ನು ಹೊಂದಿದೆ. ಇದರ ರಡಾರ್ ಕವರೇಜ್ ಅನ್ನು ನಾವು ನೋಡಿದ್ರೆ ಕುಶಾದಲ್ಲಿ 360 ಡಿಗ್ರಿ ರೇಂಜ್ ಇದೆ. ಥಾಡ್ ಅಲ್ಲಿ ಅದು 120 ಡಿಗ್ರಿ ಅಷ್ಟಿದ್ರೆ
HQ9ನಲ್ಲಿ 360 ಡಿಗ್ರಿ ಕವರೇಜ್ ರೇಂಜ್ ಅನ್ನು ಕೊಡಲಾಗಿದೆ. ಇನ್ನು ಬೆಲೆಯನ್ನು ನಾವು ನೋಡಿದ್ರೆ ಥಾಡ್ಗೆ $2.5 ಬಿಲಿಯನ್ ನಷ್ಟು ಹಣ ಖರ್ಚಾಗುತ್ತೆ. HQ9ಗೆ ಸುಮಾರು 400 ಮಿಲಿಯನ್ ನಷ್ಟು ವೆಚ್ಚ ಆಗತ್ತೆ ಅಂತ ಹೇಳ್ತಾರೆ. ನಮ್ಮ ಕುಶಾಗೆ 500 ಮಿಲಿಯನ್ ನಷ್ಟು ಖರ್ಚಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಮಾಸ್ ಪ್ರೊಡಕ್ಷನ್ ಶುರು ಆದ್ರೆ ಇದರ ತಯಾರಿಕಾ ವೆಚ್ಚ ಮತ್ತಷ್ಟು ಕಡಿಮೆಯಾಗೋ ಸಾಧ್ಯತೆ ಇರುತ್ತೆ. ಇನ್ನು ಪೇಟ್ರಿಯಾಟ್ ಹಾಗೂ ಇಸ್ರೇಲ್ನ ಡೇವಿಡ್ ಸ್ಲಿಂಗ್ಗೆ ಹೋಲಿಸಿದ್ರೆ ಇದು ಹೆಚ್ಚು ಬಲಿಷ್ಠ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಗೆಳೆಯರೆ, ಈ ಪ್ರಾಜೆಕ್ಟ್ ಕುಶ ಅನ್ನೋದು ಕೇವಲ ಒಂದು ಮಿಸೈಲ್ ಸಿಸ್ಟಮ್ ಆಗಿ ಮಾತ್ರ ಉಳಿಯೋದಿಲ್ಲ, ಬದಲಾಗಿ ಇದು ಭಾರತದ ಪ್ರತಿಷ್ಠೆಯಾಗಿ, ನಮ್ಮ ಆರ್ಥಿಕತೆಗೆ ಪುಷ್ಟಿ ಕೊಡುವ ಪ್ರಾಜೆಕ್ಟ್ ಆಗಿ, ಜೊತೆಗೆ ಭಾರತದ ಆಕಾಶವನ್ನ ಕಾಪಾಡುವ ಒಂದು ಅತ್ಯದ್ಭುತ ಆಯುಧವಾಗಿ ಕೂಡ ಕಾಣ್ತಾ ಇದೆ. ಇನ್ನು ಇದರ ತಯಾರಿಗೆ ಭಾರತದ ಪ್ರತಿಷ್ಠಿತ ಸಂಸ್ಥೆಗಳ ಪೈಕಿ ಒಂದಾದ BEL ರೆಡಾರ್ ಅನ್ನು ಒದಗಿಸಿಕೊಡ್ತಾ ಇದೆ. ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಈ ಮಿಸೈಲ್ ಅಸೆಂಬ್ಲಿಯನ್ನ ಮಾಡ್ತಾ ಇದೆ. ಇಲ್ಲಿ ಸಾಲಿಡ್ ಮೋಟರ್ ಇಂಟಿಗ್ರೇಷನ್ ವಾರ್ ಹೆಡ್ ಫಿಟ್ಟಿಂಗ್ ಅನ್ನ ಭಾರತ ಡೈನಾಮಿಕ್ಸ್ ಲಿಮಿಟೆಡ್ ಮಾಡುತ್ತೆ. ಇನ್ನು 106 MSMEಗಳು ಕೂಡ ಈ ಪ್ರಾಜೆಕ್ಟ್ ನ ಭಾಗ ಆಗುತ್ತವೆ. ಈ ಮೂಲಕ ಸಹಸ್ರಾರು ಮಂದಿಗೆ ಇಲ್ಲಿ ಕೆಲಸ ಸಿಗುತ್ತೆ. ಹೀಗಾಗಿ ಈ ಪ್ರಾಜೆಕ್ಟ್ ಭಾರತದ ಹೆಮ್ಮೆ ಅಂತ ಕೂಡ ಕರೆಸ್ಕೊಳ್ತಾ ಇದೆ. ಒಟ್ಟಲ್ಲಿ ಪ್ರಾಜೆಕ್ಟ್ ಕುಶ ಆದಷ್ಟು ಬೇಗ ಪೂರ್ಣಗೊಳ್ಳಿ, ಅದು ಭಾರತೀಯ ಸೇನೆ ಮತ್ತು ನೌಕಾಪಡೆಗೆ ಸೇರ್ಪಡೆ ಆಗಲಿ ಅನ್ನೋದು ನಮ್ಮ ಆಶಯ. ಇದು ಗೆಳೆಯರೆ ಪ್ರಾಜೆಕ್ಟ್ ಕುಶ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.